2,00,000 ಹೂಗಳಿಂದ ವಿಶೇಷ ಫಲಪುಷ್ಪ ಪ್ರದರ್ಶನ ಆರಂಭವಾಗಿದೆ. ಮಂಡ್ಯ ತೋಟಗಾರಿಕೆ ವಿವಿಯಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಆಯೋಜನೆಯಾಗಿದೆ. ಇನ್ನು ಈ ಒಂದು ಪ್ರದರ್ಶನಕ್ಕೆ ಎಲ್ಲರೂ ಕೂಡ ಬನ್ನಿ, ಕಣ್ತುಂಬಿಕೊಳ್ಳಿ ಅಂತ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ವಿಭಿನ್ನ ಇಲಾಖೆಗಳಿಂದ ವಿಶಿಷ್ಟ ಕಲಾಕೃತಿಗಳ ಪ್ರದರ್ಶನ ನಡೀತಾ ಇದೆ. ರೈತ ಮಹಿಳೆ, ರೇಷ್ಮೆ ಹುಳು ಹಾಗೂ ತಾಯಿ ಮಗುವಿನ ಕಲಾಕೃತಿಗಳು ಸಾಕಷ್ಟು ಜನರನ್ನ ಸೆಳೀತಾ ಇರುವಂಥದ್ದು. ಇನ್ನು ವಯಸ್ಕರಿಗೆ 30 ರೂಪಾಯಿ, ಹಾಗೆ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವನ್ನ ನಿಗದಿ ಮಾಡಲಾಗಿದೆ. 2,00,000 ಹೂಗಳಿಂದ ವಿಶೇಷ ಫಲಪುಷ್ಪ ಪ್ರದರ್ಶನ ಆರಂಭವಾಗಿದೆ. ಮಂಡ್ಯ ತೋಟಗಾರಿಕೆ ವಿವಿಯಲ್ಲಿ ಒಂದು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಆಯೋಜನೆಯಾಗಿದೆ. ಇನ್ನು ಕೃಷಿ ಸಚಿವರು ಕೂಡ ಬನ್ನಿ, ಈ ಒಂದು ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳಿ ಅಂತ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದಾರೆ. ವಿಭಿನ್ನ ಇಲಾಖೆಗಳಿಂದ ವಿಶಿಷ್ಟ ಕಲಾಕೃತಿಗಳ ಪ್ರದರ್ಶನ ನಡೀತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ರೈತ ಮಹಿಳೆ ಆಗಿರ್ಬೋದು, ರೇಷ್ಮೆ ಹುಳು, ತಾಯಿ ಮಗುವಿನ ಕಲಾಕೃತಿ ಎಲ್ಲರನ್ನ ಸೆಳೀತಾ ಇದೆ.